ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಸ್ಮಾರಕ ನೆಲಸಮವಾದ್ರೇನು? ಕಿಚ್ಚನಿಂದ ಪುನರ್ಜೀವ. ಹೌದು, ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಕೆಲ ದುಷ್ಕರ್ಮಿಗಳು ನೆಲಸಮ ಮಾಡಿದ್ದು ಇಂದು ಅಭಿಮಾನಿಗಳಿಗೆ ತುಂಬಾ ನೋವುಂಟು ಮಾಡಿದೆ. ಹಲವರು ಬೇಸರ ವ್ಯಕ್ತಪಡಿಸಿದ್ದರೆ ಈ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವೇ ಹೊಸದಾಗಿ ಸ್ಮಾರಕ ನಿರ್ಮಾಣ ಮಾಡೋಣ ಎಂದಿದ್ದರು. ಇತ್ತೀಚೆಗೆ ಸುದೀಪ್ ತಮ್ಮ ಮಾತಿಗೆ ತಕ್ಕಂತೆ ಕೆಲಸ ಆರಂಭಿಸಿದ್ದಾರೆ. ಅವರು ಕೆಂಗೇರಿ ಬಳಿ ಅರ್ಧ ಎಕರೆ ಭೂಮಿ ಖರೀದಿಸಿ ಅಲ್ಲಿಗೆ 25 ಅಡಿ ಎತ್ತರದ ವಿಷ್ಣುವರ್ಧನ್ ಪುತ್ಥಳಿ ಹಾಗೂ ದರ್ಶನ ಕೇಂದ್ರ ನಿರ್ಮಾಣಕ್ಕೆ ಯೋಜನೆ ಮಾಡಲು ಯತ್ನಿಸಿದ್ದಾರೆ. ಸೆಪ್ಟೆಂಬರ್ 2ರಂದು ಸುದೀಪ್ ಹುಟ್ಟು ಹಬ್ಬದಂದು ಸ್ಮಾರಕದ ಬ್ಲೂ ಪ್ರಿಂಟ್ ಅನಾವರಣಗೊಳ್ಳಲಿದೆ ಹಾಗೂ ಸೆಪ್ಟೆಂಬರ್ 18ರಂದು ವಿಷ್ಣುದಾದ ಜನ್ಮದಿನದಂದು ಸ್ಮಾರಕಕ್ಕೆ ಅಡಿಗಲ್ಲು ಇಡಲಿದ್ದು ಇದು ಅಭಿಮಾನಿಗಳಿಗೆ ಸಂತಸದ ಸುದ್ದಿಯಾಗಿದೆ. ಮಕ್ಕಳಿಗೆ ಕಿರುಕುಳ, ನ್ಯಾಯಕ್ಕಿಲ್ಲ ನೆಲೆ. ಹೌದು, ಇತ್ತೀಚಿನ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಸಂಬಂಧಿಸಿದಂತೆ ಪೋಸ್ಕೋ ಪ್ರಕರಣಗಳು 26% ಹೆಚ್ಚಾಗಿವೆ. 2022ರಲ್ಲಿ 3209 ಪ್ರಕರಣಗಳು ದಾಖಲಾಗಿದೆ. 2024ರಲ್ಲಿ 4064ಕ್ಕೆ ಏರಿಕೆಯಾಗಿದೆ. ಈಗಾಗಲೇ 2025ರಲ್ಲಿ 2500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆದರೆ ಈ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ತುಂಬಾ ಕಡಿಮೆಯಾಗಿದ್ದು ಹಲವು ಪೋಷಕರು ಪ್ರಕರಣವನ್ನು ಮುಂದುವರೆಸಲು ಇಚ್ಛೆ ಪಡುವುದಿಲ್ಲ ಅಥವಾ ಕುಟುಂಬದ ಒತ್ತಡದಿಂದ ಹಿಂತಿರುಗಿದ್ದಾರೆ. ಕೆಲವೊಮ್ಮೆ ಆರೋಪಿಗಳು ಮನೆಯವರೇ ಆಗಿರುವ ಕಾರಣ ಜಾಸ್ತಿ ಒತ್ತಡವಿರುತ್ತದೆ. ಇದರಿಂದ ತಪ್ಪಿತಸ್ಥರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಈ ಪರಿಸ್ಥಿತಿಯನ್ನು ತಿದ್ದುಪಡಿ ಮಾಡಲು ಸರ್ಕಾರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಪೋಷಕರು ಮತ್ತು ಮಕ್ಕಳು ಇನ್ನಷ್ಟು ಅರಿವು ಹೊಂದಬೇಕು ಎಂಬುದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ರಾತ್ರಿ ವೇಳೆ ದಾಳಿ ಮಾಡಿದ ಬೀದಿ ನಾಯಿಗಳು, 20 ಕುರಿಗಳ ನಾಶ. ಹೌದು, ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ನಡೆದಿದ್ದು, ಗ್ರಾಮದ ಜಿ ದೊಡ್ಡಬಸಪ್ಪ ಅವರ ಹೊಲದಲ್ಲಿದ್ದ ಕುರಿ ಹಟ್ಟಿಗೆ ಬೀದಿ ನಾಯಿಗಳು ನುಸುಳಿ ದಾಳಿ ಮಾಡಿವೆ. ಈ ದಾಳಿಯಲ್ಲಿ ಮೇಕೆ ಹಾಗೂ ಕುರಿಗಳು ಸೇರಿ ಒಟ್ಟು 20 ಸಾವಿಗೀಡಾಗಿವೆ. ನಾಯಿಗಳು ಹಟ್ಟಿಗೆ ಕೆಳಭಾಗದಿಂದ ಪ್ರವೇಶಿಸಿ ದಾಳಿಯನ್ನು ನಡೆಸಿದರೆಂದು ತಿಳಿದು ಬಂದಿದೆ. ಭಾನುವಾರ ಹೈ, ಸೋಮವಾರ ಲೋ. ಸು ಫ್ರಮ್ ಸೋ ಕಲೆಕ್ಷನ್ ಟರ್ನಿಂಗ್ ಪಾಯಿಂಟ್. ಸು ಫ್ರಮ್ ಸೋ ಚಿತ್ರವು ಜುಲೈ 25ರಂದು ಬಿಡುಗಡೆಯಾಗಿ ಪ್ರಾರಂಭದಲ್ಲಿ ಸಾಧಾರಣವಾಗಿಯೇ ಕಲೆಕ್ಷನ್ ಮಾಡಿದರೂ ನಂತರದ ದಿನಗಳಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ. ಮೊದಲ ದಿನ ಕೇವಲ 78 ಲಕ್ಷ ಗಳಿಸಿದ ಈ ಸಿನಿಮಾ ನಂತರ 100 ಕೋಟಿ ಕ್ಲಬ್ ಸೇರುವಷ್ಟು ದೊಡ್ಡ ಮಟ್ಟದ ಹಿಟ್ ಆಯಿತು. ಮೊದಲು 3 ಸೋಮವಾರಗಳಲ್ಲಿ ಉತ್ತಮ ಕಲೆಕ್ಷನ್ ಕಂಡುಬಂದರೂ 4ನೇ ಸೋಮವಾರ ಆಗಸ್ಟ್ 19ರಂದು ಚಿತ್ರ ಕೇವಲ 88 ಲಕ್ಷ ಮಾತ್ರ ಗಳಿಸಿತ್ತು. ಇದು ಚಿತ್ರದ ಕುಸಿತದ ಆರಂಭವೆಂದು ಕಾಣುತ್ತಿದೆ. ಭಾರತದಲ್ಲಿ ಈ ಸಿನಿಮಾ 78.82 ಕೋಟಿ ನೆಟ್ ಕಲೆಕ್ಷನ್ ಮಾಡಿದರೆ 91.93 ಕೋಟಿ ಗ್ರಾಸ್ ಗಳಿಸಿದ್ದು ವಿದೇಶದಲ್ಲಿ 14 ಕೋಟಿ ಕಲೆಕ್ಷನ್ ಮಾಡಿದೆ. ಒಟ್ಟಿನಲ್ಲಿ ವಿಶ್ವಾದ್ಯಂತ 106 ಕೋಟಿ ಗಳಿಸಲಿದೆ. ಕೂಲಿ ಮತ್ತು ವಾರ್ 2 ಚಿತ್ರದ ನಡುವೆಯೂ ಈ ಸಿನಿಮಾ ಭಾನುವಾರ 2.33 ಕೋಟಿ ಗಳಿಸಿದ್ದದ್ದು ಗಮನಾರ್ಹ. ಮುಂದಿನ ದಿನಗಳಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಇದೆ. ಏಕೆಂದರೆ ಹಲವರು ಈ ಸಿನಿಮಾ 2 ಅಥವಾ 3 ಬಾರಿ ನೋಡಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.